ಹಾಯ್ ಹಲೋ ನಮಸ್ಕಾರ. ಮೈಸೂರು ಡೈವರ್ಸಿಟಿಗೆ ಸ್ವಾಗತ. ನಾನಿವತ್ತು ಅಂಬಾರಿ ಆನೆಯಾಗಿರ್ತಕ್ಕಂಥ ಅಭಿಮನ್ಯು ಬಗ್ಗೆ ಚಿಕ್ಕದಾಗಿ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜಂಬೂ ಸವಾರಿ ಇಲ್ಲದೆ ಮೈಸೂರು ದಸರಾನ ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಶತಮಾನಗಳ ಇತಿಹಾಸ ಇರುವ ಈ ದಸರಾ ಮಹೋತ್ಸವದಲ್ಲಿ ಜಂಬೂ ಸವಾರಿಯ ಪ್ರಮುಖ ಆಕರ್ಷಣೆಯೇ ಈ ದಸರಾ ಆನೆಗಳು. ಮೈಸೂರು ಮಹಾರಾಜರ ಆಡಳಿತದ ನಂತರವೂ ಸಹ ಆನೆಯ ಮೇಲೆ ಅಂಬಾರಿ ಹೊರುವ ಪರಂಪರೆ ಇನ್ನೂ ಸಾಗ್ತಾನೆ ಬಂದಿದೆ. ಅದೇ ರೀತಿ ಈ ಅಂಬಾರಿ ಹೊತ್ತ ಆನೆಗಳ ಇತಿಹಾಸ ಕೂಡ ಅಷ್ಟೇ ವಿಸ್ಮಯವಾಗಿದೆ. ಹೀಗೆ ಇತಿಹಾಸ ನಿರ್ಮಿಸಿ ಹೋದ ಹಳೆಯ ಆನೆಗಳ ಸಾಲಿನಲ್ಲಿ ಈಗ ಅಭಿಮನ್ಯುನೇ ಕೊನೆಯವನು ಅಂತ ಹೇಳ್ಬೋದು. ಮುಂದಿನ ವರ್ಷ ಅಭಿಮನ್ಯು ಅಂಬಾರಿಯನ್ನು ಹೊತ್ತರೆ ಅಲ್ಲಿಗೆ ಅಭಿಮನ್ಯು ಇತಿಹಾಸ ಪುಟ ಸೇರಿಕೊಳ್ಳಲಿದ್ದಾನೆ. ಯಾಕೆ ಅಂತಂದರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹೇಳುವಂತೆ 60 ವರ್ಷ ಪೂರೈಸಿದಂಥ ಆನೆಗಳಿಗೆ ನಿವೃತ್ತಿಯನ್ನು ಕೊಡಬೇಕಾಗತ್ತೆ. ಅದೇ ರೀತಿ ಈ ವರ್ಷ ಅಭಿಮನ್ಯುಗೆ 59 ವರ್ಷ ಪೂರೈಸಿದ್ದಾನೆ. ಮುಂದಿನ ವರ್ಷ 60 ಪೂರ್ಣಗೊಳ್ಳಲಿದೆ. ಹಾಗಾಗಿ 60 ವರ್ಷ ಪೂರ್ಣಗೊಳ್ತಿದ್ದಂತೆ ಅಭಿಮನ್ಯು ಅಂಬಾರಿ ಹೊರುವ ಕರ್ತವ್ಯದಿಂದ ನಿವೃತ್ತಿ ತಗೊಳ್ತಾನೆ. ಇನ್ನು ಪ್ರಸಕ್ತ ವರ್ಷದ ದಸರಾ ಮಹೋತ್ಸವಕ್ಕೆ ಭರ್ಜರಿ ತಯಾರಿ ಶುರುವಾಗಿದ್ದು, ಈ ಬಾರಿಯೂ 59 ವರ್ಷದ ಕ್ಯಾಪ್ಟನ್ ಅಭಿಮನ್ಯುನೇ ಅಂಬಾರಿ ಹೊರಲು ಸಜ್ಜಾಗ್ತಾ ಇದ್ದಾನೆ. ಹಾಗಾಗಿ ಅಭಿಮನ್ಯು ಬಗ್ಗೆ ತಿಳ್ಕೊಳ್ಳುವಂಥ ಕುತೂಹಲ ಏನಾದರೂ ನಿಮಗಿದ್ರೆ ಈ ವಿಡಿಯೋನ ಮುಂದೆ ನೋಡಿ. ಮತ್ತಿಗೋಡು ಆನೆ ಶಿಬಿರದಲ್ಲಿರುವ ಅಭಿಮನ್ಯು ಆನೆಯನ್ನು 1970ರಲ್ಲಿ ಕೊಡಗು ಜಿಲ್ಲೆಯ ಹೆಬ್ಬಳ್ಳ ಅರಣ್ಯ ಪ್ರದೇಶದಲ್ಲಿ ಸೆರೆ ಹಿಡಿಯಲಾಗುತ್ತೆ. ಕಾಡಾನೆಗಳನ್ನು ಸೆರೆ ಹಿಡಿಯುವ, ಪಳಗಿಸುವ ಮತ್ತು ಚಿಕಿತ್ಸೆ ನೀಡುವ ಕೆಲಸದಲ್ಲಿ ಅಭಿಮನ್ಯು ನಿಸ್ಸೀಮ. ಈ ಹಿಂದೆ 140ರಿಂದ 150 ಕಾಡಾನೆಗಳನ್ನು ಹಾಗೂ 40ರಿಂದ 50 ಹುಲಿಗಳನ್ನು ಸೆರೆ ಹಿಡಿಯುವ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಅಭಿಮನ್ಯು ನಿರ್ವಹಿಸಿದ್ದಾನೆ. ಕಳೆದ 5 ವರ್ಷಗಳಿಂದ ಚಿನ್ನದ ಅಂಬಾರಿಯನ್ನು ಹೊರ್ತಿರುವಂಥ ಅಭಿಮನ್ಯು ಮುಂದಿನ ವರ್ಷ ಅಂಬಾರಿ ಹೊತ್ತು ನಿವೃತ್ತಿಯನ್ನು ಪಡೆದುಕೊಳ್ಳಲಿದ್ದಾನೆ. ಇಂತಹ ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.